Hello everyone, myself Dhanraj. ನಾನು ಥರ್ಡ್ ಇಯರ್ ಎಲೆಕ್ಟ್ರಿಕಲ್ ಆ್ಯಂಡ್ ಎಲೆಕ್ಟ್ರಾನಿಕ್ಸ್ನ ವಿದ್ಯಾರ್ಥಿ. ನಾನು ಇವತ್ತು ಇನ್ವರ್ಟರ್ ಮತ್ತು ಬ್ಯಾಟರಿಯ ಸ್ಪೆಸಿಫಿಕೇಶನ್ಸ್ ಮತ್ತು ವರ್ಕಿಂಗ್ನ ಬಗ್ಗೆ ಎಕ್ಸ್ಪ್ಲೇನ್ ಮಾಡಲಿಕ್ಕೆ ಬಂದಿದ್ದೀನಿ. ಇದು AQ700+ನ ಇನ್ವರ್ಟರ್ ಆಗಿದೆ. ಇದರಲ್ಲಿ ಇಷ್ಟು ನಾವು ಇಂಡಿಕೇಟರ್ಸ್ ಅನ್ನು ಕಾಣಬಹುದು. ಇದು ನಾವು ಈ ಮೇನ್ ಪವರ್ ಬಟನ್ ಆಗಿರ್ತದೆ. ಈಗ ನಾವು ಇದು ಆನ್ ಆಗ್ತದೆ. ಇದು ನಾವು ಮೇನ್ ಸಪ್ಲೈ ಅನ್ನು ಇಂಡಿಕೇಟ್ ಮಾಡ್ತದೆ. ಇದು ಚಾರ್ಜಿಂಗ್ ಬ್ಯಾಟರಿ ಚಾರ್ಜಿಂಗ್ ಅನ್ನು ಇಂಡಿಕೇಟ್ ಮಾಡ್ತದೆ. ಇದು ಇಕೋ ಮೋಡ್, ಇದು UPS ಮೋಡ್. UPS ಮೋಡ್ ಏನಕ್ಕಂದ್ರೆ ನಾವು ಇದು ಕಂಪ್ಯೂಟರ್ಸ್ ಗಳಲ್ಲಿ ಯೂಸ್ ಮಾಡ್ತೇವೆ. ಕಂಪ್ಯೂಟರ್ ಸಡನ್ ಮೇನ್ ಹೋದಾಗ ಸಡನ್ ಶಟ್ ಡೌನ್ ಆಗದಾಗೆ ಈ UPS ಮೋಡ್ ಆನ್ ಮಾಡ್ತೇವೆ. ಇದನ್ನು ಹೇಗೆ ಅಂದ್ರೆ ಈ ಪವರ್ ಬಟನ್ ಅನ್ನು 5 ಸೆಕೆಂಡ್ ಹೋಲ್ಡ್ ಮಾಡಿಟ್ಟಾಗೆ ಇದು UPS ಮೋಡ್ಗೆ ಶಿಫ್ಟ್ ಆಗ್ತದೆ. ಹಾಗೆ ಇನ್ನೊಮ್ಮೆ 5 ಸೆಕೆಂಡ್ ಹೋಲ್ಡ್ ಮಾಡಿಟ್ರೆ ಇದು ಇಕೋ ಮೋಡ್ಗೆ ಶಿಫ್ಟ್ ಆಗ್ತದೆ. ಇದು ಲೋ ಬ್ಯಾಟರಿ ಇದ್ದಾಗ ಇಂಡಿಕೇಟ್ ಮಾಡ್ತದೆ. ಇದು ಓವರ್ಲೋಡ್ ಇಂಡಿಕೇಟರ್ ಮಾಡ್ತದೆ. ಇದು ನಮ್ಮ ಈ ಇನ್ವರ್ಟರ್ನ ಇನ್ಪುಟ್ ಸಪ್ಲೈಗೆ ಹೋಗ್ತದೆ. ಹಾಗೆ ಇದು ಅದರ ಫ್ಯೂಸ್ ಆಗಿರ್ತದೆ. ಇದನ್ನು ನಾವು ಔಟ್ಪುಟ್ಗೆ ಕೊಡ್ತೇವೆ. ಹಾಗೆ ಇದು ಬ್ಯಾಟರಿಯ ಪಾಸಿಟಿವ್ ಟರ್ಮಿನಲ್ಗೆ, ಹಾಗೆ ಇದು ನೆಗೆಟಿವ್ ಟರ್ಮಿನಲ್ಗೆ ಹೋಗ್ತದೆ. ಇದು ನಾವು ಇದರಲ್ಲಿ ಇನ್ವರ್ಟರ್ನ ಕೆಲವು ಸ್ಪೆಸಿಫಿಕೇಶನ್ಸ್ ಮತ್ತು ರೇಟಿಂಗ್ಸ್ ಅನ್ನೆಲ್ಲ ಇದರಲ್ಲಿ ಕಾಣಬಹುದು. ಇದು ಒಕಾಯ ಕಂಪನಿಯ 40H ಮತ್ತು 12 ವೋಲ್ಟಿನ ಬ್ಯಾಟರಿ ಆಗಿರ್ತದೆ. ಇದಕ್ಕೆ ನಾವು ಇನ್ವರ್ಟರ್ನ ನೆಗೆಟಿವ್ ಟರ್ಮಿನಲ್ ಹಾಗೆ ಇನ್ವರ್ಟರ್ನ ಪಾಸಿಟಿವ್ ಟರ್ಮಿನಲ್ ಅನ್ನು ಕನೆಕ್ಟ್ ಮಾಡಿರ್ತೇವೆ. ಇದರಲ್ಲಿ ಒಟ್ಟಿಗೆ 6 ಶೆಲ್ಸ್ ಇರ್ತದೆ. ಇದರಲ್ಲಿ ನಾವು ಡಿಸಿಲ್ ವಾಟರ್ ಅನ್ನು ಫಿಲ್ ಮಾಡಬೇಕಾಗ್ತದೆ. ಇದು ಡಿಸಿಲ್ ವಾಟರ್ ಇಂಡಿಕೇಟರ್ ಆಗಿರ್ತದೆ. ಇದರಲ್ಲಿ ರೆಡ್ ಲೈನ್ ಹಾಗೂ ಗ್ರೀನ್ ಲೈನ್ ಅನ್ನು ನಾವು ಕಾಣಬಹುದು. ಈ ಇಂಡಿಕೇಟರ್ ಗ್ರೀನ್ ಲೈನ್ ಗಿಂತ ಮೇಲೆ ಕೂಡ ಇರಬಾರ್ದು, ಹಾಗೆ ರೆಡ್ ಲೈನ್ ಗಿಂತ ಕಡಿಮೆ ಕೂಡ ಇರಬಾರ್ದು. ಈಗ ನಾವು ಈ ಬ್ಯಾಟರಿ ಟೆಸ್ಟರ್ ಮೂಲಕ ಈ ಬ್ಯಾಟರಿ ಹೆಲ್ತ್ ಅನ್ನು ಚೆಕ್ ಮಾಡ್ತಿದ್ದೇವೆ. ಈ ನೆಗೆಟಿವ್ ಟರ್ಮಿನಲ್ ಅನ್ನು ಮೈನಸ್ಗೆ, ಹಾಗೆ ಪಾಸಿಟಿವ್ ಟರ್ಮಿನಲ್ ಅನ್ನು ಪ್ಲಸ್ಗೆ ಕೊಡ್ತದೆ. ಬ್ಯಾಟರಿ 12 ವೋಲ್ಟ್ ಶೋ ಮಾಡ್ತುಂಟು. ಈಗ ನಾವು ಬ್ಯಾಟರಿ ಹೆಲ್ತ್ ಅನ್ನು ಈ ಬಟನ್ ಮೂಲಕ ಪ್ರೆಸ್ ಮಾಡಿದಾಗ ನಮ್ಮ ಬ್ಯಾಟರಿ ಗುಡ್ ಕಂಡೀಷನ್ ಅಲ್ಲಿ ಇದ್ರೆ ಓಕೆ ಗ್ರೀನ್ ಲೈಟ್ ಬರ್ತದೆ. ಅದು ಸ್ವಲ್ಪ ವೀಕ್ ಆಗಿದ್ರೆ ಯೆಲ್ಲೋ ಲೈಟ್ ಶೋ ಆಗ್ತದೆ. ಹಾಗೆ ಬ್ಯಾಡ್ ಇದ್ರೆ ರೆಡ್ ಲೈಟ್ ಶೋ ಆಗ್ತದೆ. ಇದು ಡಿಸ್ಟಿಲ್ ವಾಟರ್ ನ ಕ್ಯಾನ್ ಆಗಿರ್ತದೆ. ಇದನ್ನು ನಾವು ಈ 6 ಶೆಲ್ಗಳಲ್ಲಿ ನಾವು ನಮ್ಗೆ ಎಷ್ಟು ಬೇಕು ಅಷ್ಟು ಫಿಲ್ ಮಾಡ್ತಾ ಹೋಗ್ಬೇಕು. ಈ ಇನ್ವರ್ಟರ್ ನ ಕೆಪಾಸಿಟಿ ಟೆಸ್ಟಿಂಗ್ ಅನ್ನು ಮಾಡ್ತಿದ್ದೇವೆ. ಇದು ನಾವು ಒಂದು ಬಲ್ಬ್ 200 ವ್ಯಾಟ್ ಇದ್ದು 4 ಹಾಕಿದ್ದೇವೆ. ಈಗ ನಾವು 1 ಬಲ್ಬ್ 2 ಬಲ್ಬ್ 3 ಬಲ್ಬ್ ಹಾಕಿದ್ದೇವೆ. ಈಗ ಓವರ್ಲೋಡ್ ಸಿಂಬಲ್ ಇಲ್ಲಿ ಬರ್ತಾ ಉಂಟು.